ಎಸ್ಸಿಆರ್ ವಿರೋಧಿಸಿ ಜನಪರ ಸಂಘ ಸಂಸ್ಥೆಗಳು ರಾಜ್ಯಾದ್ಯಂತ ಪ್ರತಿಭಟನೆ ಮೂಲಕ ರಾಜ್ಯ ಚುನಾವಣಾ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಇದಕ್ಕೆ ಕ್ಯಾರೆ ಎನ್ನದ ರಾಜ್ಯ ಚುನಾವಣಾ ಮುಖ್ಯ ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಖಂಡಿಸಿ ಬಾಗೇಪಲ್ಲಿ ಪಟ್ಟಣದಲ್ಲಿ ದಲಿತ ಮತ್ತು ಮುಸ್ಲಿಂ ಮುಖಂಡರು ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಪಟ್ಟಣದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ನಂತರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಾಲೂಕು ಚಿರಸ್ತೆದಾರರಾದ ಮಂಜುನಾಥ್ ರವರಿಗೆ ಮನವಿ ಪತ್ರವನ್ನು ನೀಡಿದರು. ಪ್ರಜಾತಾಂತ್ರಿಕ ವ್ಯವಸ್ಥೆಯ ಪ್ರತಿಯೊಂದು ಸಾರ್ವಜನಿಕ ಸಂಸ್ಥೆಯು ಕೂಡ ಸಾರ್ವಜನಿಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದದ್ದು. ಆದರೆ ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘಿಸುತ್ತಾ ಸಂವಿಧಾನ ವಿರೋಧಿ ನಡತೆಯನ್ನು ಅನುಸರಿಸುತ್ತಿರುವ ರಾಜ್ಯ ಚುನಾವಣಾ ಅಧಿಕಾರಿಯ ಕರ್ತವ್ಯ ಲೋಪವನ್ನು ಖಂಡಿಸಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಜನಪರ ಸಂಘಟನೆಗಳು ಬಾಯಿಗೆ ಕಪ್ಪು ಪಟ್ಟಿಯನ್ನು ಕಟ್ಟುವ ಮೂಲಕ ಪ್ರತಿಭಟನೆಯನ್ನು ಮಾಡಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ, ಜೀವಿಕ ಸಂವಿಧಾನ ಸಂರಕ್ಷಣಾ ಪಡೆ ರಾಜ್ಯ ಸಂಚಾಲಕರು ನಾರಾಯಣಸ್ವಾಮಿ, ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಕೋಟಪ್ಪ, ಸೈಯದ್ ಬಾಷಾ, ಗಂಗುಲಪ್ಪ, ಎಲ್ಎನ್ ನರಸಿಂಹಯ್ಯ, ಹೊಸಹುಡ್ಯ ನಾರಾಯಣಸ್ವಾಮಿ, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಎದ್ದೇಳು ಕರ್ನಾಟಕ ಸಂಘಟನೆ, ದಲಿತ ಸಂಘಟನೆಗಳು, ಜೀವಿಕಾ ಸಂಘಟನೆಗಳು, ಸಾಹಿತಿಗಳು ಹಾಗೂ ಅನೇಕ ಪ್ರಗತಿಪರ ಸಂಘಟನೆಗಳು ಹಾಗೂ ಚಿಂತಕರು ಎಲ್ಲರೂ ಸಹ ಈ SIR ಅಲ್ಲಿ ಇರುವಂತಹ ಒಂದು ಲೋಪದೋಷಗಳೇನಿದೆ ಇದನ್ನು ಎತ್ತಿ ತೋರಿಸುವಂಥ ಒಂದು ಕೆಲಸ ಅನ್ನೋಂಥದ್ದು ಈಗಾಗಲೇ ಅನೇಕ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರವಾಗಿ ಹಾಗೂ ಬೆಂಗಳೂರಲ್ಲಿ ನಡೆದಿರುವಂಥ ಒಂದು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಸಮಾವೇಶದಲ್ಲೂ ಸಹ ಚುನಾವಣಾ ಆಯೋಗಕ್ಕೆ ಎಚ್ಚರಿಸಿದೆ. ಆದರೆ ಇವತ್ತು ಕೇಂದ್ರ ಚುನಾವಣಾ ಆಯೋಗ ಕೇವಲ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆಯಾಗಿ ಇವತ್ತು ಅಲ್ಪಸಂಖ್ಯಾತರ, ದಲಿತರ ಹಾಗೂ ಆದಿವಾಸಿಗಳ ಹಾಗೂ ಹಿಂದುಳಿದ ವರ್ಗಗಳ ಒಂದು ಮತಗಳನ್ನು ಕಸಿಯುವಂಥ ಒಂದು ಕೆಲಸ ಅನ್ನುವಂಥದ್ದು ನಿರಂತರವಾಗಿ ಅನೇಕ ರಾಜ್ಯಗಳಲ್ಲಿ ಮಾಡ್ತಾ ಬಂದಿರೋದನ್ನು ನಾವು ಕಂಡಿದ್ದೇವೆ. ಈಗಾಗಲೇ ಬಿಹಾರಲ್ಲಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿರ್ಬೋದು, ಅಲ್ಲಿ ನಡೆದಿರುವಂಥ ಒಂದು ಚುನಾವಣೆಗಳಲ್ಲಿ ಲಕ್ಷಾಂತರ ನೈಜ ಮತದಾರರು ತಮ್ಮ ಒಂದು ಸಾಂವಿಧಾನಿಕ ಹಕ್ಕಿನಿಂದ ವಂಚಿತರಾಗಿರೋದನ್ನು ನಾವು ಕಂಡಿದ್ದೇವೆ. ಅದೇ ಒಂದು ಪ್ರಕ್ರಿಯೆ ಅನ್ನುವಂಥದ್ದು SIR ಮೂಲಕ ಇವತ್ತು ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಇವತ್ತು ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಕೂಡ ಜಾರಿ ಮಾಡ್ತಾ ಇದೆ. ಈ ನ್ಯೂನತೆಗಳನ್ನು ಸರಿಪಡಿಸ್ಕೋಬೇಕು, ಲೋಪದೋಷಗಳನ್ನು ಸರಿಪಡಿಸಿ SIR ಅನ್ನು ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಅನೇಕ ಸಂಘಟನೆಗಳು ಈಗಾಗಲೇ ಒತ್ತಾಯ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಲ್ಲಿ ಅದಕ್ಕೆ ಬಾಯಿ ತೆರೆಯುವಂಥ ಒಂದು ಕೆಲಸ ಅನ್ನೋದು ಚುನಾವಣಾ ಆಯೋಗದ ಜ್ಞಾನೇಶ್ ಕುಮಾರ್ ಅವರು ಮಾಡ್ತಾ ಇಲ್ಲ. ಇವತ್ತು ಅನೇಕ ಸಂಘಟನೆಗಳು ಕೇಂದ್ರದಲ್ಲಿ ಇವತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ತಹಸೀಲ್ದಾರರ ಮುಖಾಂತರ ಇಡೀ ಒಂದು ರಾಜ್ಯದಲ್ಲಿ ಹಾಗೂ ಜಿಲ್ಲಾ ಮಟ್ಟಗಳಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನವನ್ನು ಮಾಡಿ ಆ ಒಂದು ಮನವಿಯನ್ನು ಕೊಡುವಂಥ ಒಂದು ಪ್ರಯತ್ನ ಅನ್ನೋಂಥದ್ದು ನಡೀತಾ ಇದೆ. SIR ಅಂತ ಹೇಳ್ಬಿಟ್ಟು 1 ತಿಂಗಳ ಕಾಲ ಸರ್ಕಾರ ಇವತ್ತು ಆದೇಶವನ್ನು ಕೊಟ್ಟಿದೆ. ಈ SIR ಅಂದರೆ ಮೊದಲು ವೋಟ್ ಅಂದ್ರೇ ಯಾರಿಗೂ ಗೊತ್ತಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದಿವಾಸಿಗಳಿಗೆ, ದಲಿತರಿಗೆ ಮತ್ತು ಭೂಮಿ ಕಡಿಮೆ ಇದ್ದಂಥವರಿಗೆ ವೋಟ್ ಕೊಡಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗ ಮೊದಲು ಯಾರು ಶಾನುಭೋಗರಿದ್ದರು, ಯಾರು ಜಮೀನ್ದಾರಿದ್ರು ಅಂಥವ್ರು ಮಾತ್ರ ವೋಟ್ ಇತ್ತು. ಅಂಥ ವೋಟನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು SIR ಮುಖಾಂತರ ಕೇಂದ್ರ ಚುನಾವಣಾ ಆಯೋಗವನ್ನು ಉಪಯೋಗಿಸಿಕೊಂಡು ಇವತ್ತು SIR ಮುಖಾಂತರ ದಲಿತರ ಮತ್ತು ಮುಸಲ್ಮಾನರ ಮತ್ತು ಆದಿವಾಸಿಗಳ ಇವರು ವೋಟ್ಗಳು ಕಿತ್ತಾಕಬೇಕಂತೇಳಿ ಹುನ್ನಾರ ಮಾಡ್ತಾ ಇದೆ. ಇದು ಯಾವ ಕಾರಣಕ್ಕೂ ಕೂಡ ನಾವು ಬಿಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಯಥಾಸ್ಥಿತಿ ನಮ್ಮ ವೋಟ್ ನಮಗಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಈ ದಿನ ಮೌನ ಪ್ರತಿಭಟನೆಯನ್ನು ಮಾಡಿ ನಾವು ತಹಸೀಲ್ದಾರ್ ಮುಖಾಂತರ ನಮ್ಮ DC ಅವರಿಗೆ ಏನು ಕೊಟ್ಟಿದ್ದೀರಾ, ನೀವು ಅಹವಾಲನ್ನು ಏನು ಕೊಟ್ಟಿದ್ದೀರಾ, ಈ ಅಹವಾಲನ್ನು ಇದರ ಬಗ್ಗೆ ನೀವು ನೀಡಿರ್ತಕ್ಕಂಥ ಅಂಶಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.